ಹಾಯ್ ನಮಸ್ತೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿವತ್ತು ನಿಮ್ಮ ಜೊತೆ ನನಗೆ ಗೊತ್ತಿರುವಂಥ ಒಂದು ಸಣ್ಣ ಗಣೇಶನ ಸ್ಟೋರಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಲ ಏನಾಗುತ್ತಂದರೆ ದೇವತೆಗಳಿಗೆಲ್ಲ ಕಷ್ಟ ಬಂದಿರುತ್ತೆ. ಆವಾಗ ದೇವತೆಗಳು ಶಿವನ ಹತ್ರ ಹೋಗ್ತಾರೆ. ಶಿವ, ನಮಗೆ ಈ ಥರ ಕಷ್ಟ ಬಂದಿದೆ, ಇದಕ್ಕೆ ಏನಾದರೂ ಪರಿಹಾರ ಸೂಚಿಸುವಂತ. ಆವಾಗ ಶಿವ ಹೇಳ್ತಾನೆ, ನನಗೆ ಈ ಪರಿಹಾರ ಗೊತ್ತಿಲ್ಲ, ನೀವು ಗಣಪತಿ ಹತ್ರ ಹೋಗಿ, ನನ್ನ ಮಗ ಗಣೇಶನ ಹತ್ರ ಹೋಗಿ, ಅವನು ನಿಮಗೆ ಪರಿಹಾರ ಕೊಡ್ತಾನೆ ಅಂತ ಗಣೇಶನ ಹತ್ರ ಕಳಿಸ್ತಾರೆ. ಆವಾಗ ದೇವತೆಗಳೆಲ್ಲ ಗಣಪತಿ ಹತ್ರ ಹೋಗಿ ಅವರ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಳ್ತಾರೆ. ಆವಾಗ ಗಣೇಶ ಅವರಿಗೆ ತುಂಬ ಬುದ್ಧಿವಂತಿಕೆಯಿಂದ ಅವನ ಬುದ್ಧಿ ಯೂಸ್ ಮಾಡಿ ಅವರಿಗೆ ಎಲ್ಲ ಪರಿಹಾರ ನೀಡ್ತಾನೆ. ಅವತ್ತಿಂದ ಏನಾಗುತ್ತೆ, ಎಲ್ಲ ದೇವತೆಗಳು ಹೇಳ್ತಾರೆ, ನಾವು ಯಾವುದೇ ಕೆಲಸ ಮಾಡಿರಲಿ ಅಥವಾ ಪೂಜೆ ಪುನಸ್ಕಾರ ಮಾಡಿರಲಿ, ಮೊದಲನೇ ಪೂಜೆ ನಿನಗೇ ಸಲ್ಲಬೇಕು ಅಂತ ಅವತ್ತಿಂದ ಹೇಳ್ತಾರಂತೆ. ಅವತ್ತಿಂದ ನಾವು ಏನೇ ಕೆಲಸ ಮಾಡಲಿ, ಯಾವುದೇ ದೊಡ್ಡ ಪೂಜೆ ಪುನಸ್ಕಾರ, ಯಾವುದೇ ಗೃಹ ಪ್ರವೇಶ, ಮದುವೆ ಯಾವುದೇ ಇದ್ದರೂ ಫಸ್ಟು ಗಣಪತಿಗೆ ಪೂಜೆ ಸಲ್ಲಿಸಿ ಆಮೇಲೆ ಬೇರೆ ದೇವತೆಗಳಿಗೆ ಪೂಜೆ ಮಾಡ್ತಾರಂತೆ. ಅದೇ ಥರ ಗರಿಕೆನೂ ಅಷ್ಟೇ, ಅವನಿಗೆ ತುಂಬ ಪವಿತ್ರವಾದ್ದು. ಒಂದು ಸಲ ತುಳಸಿ ಹಾಗೂ ಗಣಪತಿ ನಡುವೆ ವಾದ ನಡೀತಾ ಇರುತ್ತೆ. ತುಳಸಿಗೆ ಗಣಪತಿನ ಕಂಡ್ರೆ ತುಂಬ ಇಷ್ಟ ಇರುತ್ತೆ. ಅವಳು ಅವನ ಮದುವೆ ಆಗಲಿಕ್ಕೆ ಇಷ್ಟಪಡ್ತಾ ಇರ್ತಾಳೆ. ಆದರೆ ಗಣಪತಿಗೆ ಇಷ್ಟ ಇರಲ್ಲ. ಅದಕ್ಕೋಸ್ಕರ ಅವನು ನಿರಾಕರಿಸ್ತಾನೆ. ಆಗ ತುಳಸಿಗೆ ತುಂಬಾ ಕೋಪ ಬರುತ್ತೆ. ನೀನು ಯಾಕೆ ನನ್ನ ನಿರಾಕರಿಸ್ತೀಯ, ನಾನು ಇಷ್ಟು ಸುಂದರವಾಗಿದ್ದೀನಲ್ಲ ಅಂತ. ಆಗ ತುಳಸಿ ಅವನಿಗೆ ಶಾಪ ಕೊಡ್ತಾಳೆ, ನಿನಗೆ 2 ಹೆಂಡರು ಬರಲಿ ಅಂತ. ಅದಕ್ಕೋಸ್ಕರ ಅವನು ಇನ್ನೂ ಬ್ರಹ್ಮಚಾರಿಯಾಗೇ ಇದ್ದಾನೆ. ಆಮೇಲೆ ಗಣಪತಿ ಕೂಡ ಅವಳಿಗೆ ಶಾಪ ಕೊಡ್ತಾನೆ, ನೀನು ದೊಡ್ಡ ರಾಕ್ಷಸರನ್ನು ಮದುವೆ ಆಗು ಅಂತ. ಆಮೇಲೆ ಸುಮಾರು ದಿವಸದ ನಂತರ ಅವಳಿಗೆ ತನ್ನ ಏನು ತಪ್ಪಿನ ಅರಿವಾಗಿ ಅವಳು ಗಣಪತಿ ಹತ್ರ ಕ್ಷಮೆ ಕೇಳ್ತಾಳೆ. ಆಮೇಲೆ ಅವನು ಅವಳಿಗೊಂದು ವರ ಕೊಡ್ತಾನೆ, ಭೂಲೋಕದಲ್ಲಿ ಅತಿ ಶ್ರೇಷ್ಠವಾದ ಒಂದು ತುಳಸಿ ಗಿಡವಾಗಿ ನೀನು ಜನನ ಪಡಿ, ಅಲ್ಲಿ ಎಲ್ಲ ದೇವರ ಪಾದಗಳಿಗೆ ನೀನು ಸ್ಪರ್ಶಿಸು, ಆದರೆ ನನ್ನ ಪಾದಕ್ಕೆ ಮಾತ್ರ ಸ್ಪರ್ಶಿಸಲಿಕ್ಕಿಲ್ಲ ಅಂತ. ಅದಕ್ಕೋಸ್ಕರ ಯಾರು ಭಕ್ತಿಯಿಂದ ಒಂದು ಹುಲ್ಕಡ್ಡಿ ಅಂದರೆ ಒಂದು ಗರಿಕೆ ಇಟ್ಟು ಗಣಪತಿಗೆ ಪೂಜೆ ಮಾಡ್ತಾರೋ ಅವರ ಕಷ್ಟವೆಲ್ಲ, ಏನಾದರೂ ವಿಘ್ನ ಇದ್ದರೆ ಅದನ್ನೆಲ್ಲ ನಿವಾರಿಸಿ ಗಣಪತಿ ಅವರಿಗೆ ದಯೆ ಪಾಲಿಸ್ತಾನೆ ಅಂತ ಒಂದು ನಂಬಿಕೆ. ಅದೇ ಥರ ಗಣಪತಿ ಭೋಜನ ಪ್ರಿಯ. ಅವನಿಗೆ ಬಗೆ ಬಗೆಯ ಸ್ವೀಟ್ಸು, ಕಡುಬು, ಮೋದಕ ಇದೆಲ್ಲ ಅಂದರೆ ತುಂಬಾ ಇಷ್ಟ. ಅವನು ಅಲಂಕಾರ ಪ್ರಿಯ ಅಲ್ಲ, ಭಕ್ಷ್ಯಪ್ರಿಯ ಅವನು. ಅದೇ ಥರ ಅವನ ಚೌತಿ ದಿನದಂದು, ಅವನ ಜನ್ಮದಿನದಂದು ಆದಷ್ಟು ಎಲ್ಲರೂ ಅವನಿಗೆ ಥರದ ಸ್ವೀಟ್ಸನ್ನೆಲ್ಲ ಮಾಡಿ ಅವನಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಇದೊಂದು ಬಂದಿರುವಂಥ ವಾಡಿಕೆ. ನಾನಿವತ್ತು ನಿಮಗೆ ತುಂಬ ಸರಳವಾದ ವಿಧಾನದಲ್ಲಿ ಗಣಪತಿಗೆ ಪ್ರಿಯವಾದ ರವೆ ಲಡ್ಡನ್ನು ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ತುಂಬಾ ಸುಲಭವಾದ ಮೆಥಡು, ಯಾವುದೇ ಥರ ಕಷ್ಟ ಇಲ್ಲ. ಈವನ್ ನೀವು ಫಸ್ಟ್ ಟೈಮ್ ಮಾಡೋರಿದ್ದರೂ ಕೂಡ ತುಂಬಾ ಸರಳವಾಗಿ ಮಾಡೋದು, ಯಾವುದೇ ಥರ ಫೇಲ್ ಕೂಡ ಆಗಲ್ಲ. ಯಾವ ಥರ ಮಾಡೋದಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ನಾನಿಲ್ಲಿ 2 ಬೌಲ್ ಆಗುವಷ್ಟು ರವೆನ ತೊಗೊಂಡಿದ್ದೀನಿ. ದೊಡ್ಡ ಬೌಲಲ್ಲಿ 2 ಬೌಲ್ ಆಗುವಷ್ಟು ರವೆನ ತೊಗೊಂಡಿದ್ದೀನಿ. ಅದನ್ನ ಒಂದು ಪ್ಯಾನ್ಗೆ ಹಾಕಿ ನಾನಿಲ್ಲಿ ಒಂದು 3 ಸ್ಪೂನ್ ಆಗುವಷ್ಟು ಗಟ್ಟಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅದನ್ನು ಚೆನ್ನಾಗಿ ಒಂದು 5ರಿಂದ 6 ನಿಮಿಷ ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಕೈ ಆಡಿಸ್ತಾ ಇರಿ. ಯಾಕಂದರೆ ಅದು ರವೆ ಇನ್ನೂ ಬೇಯಲಿಕ್ಕೆ ನಾವು ಪಾಕ ಮಾಡಿ ಹಾಕ್ತಾ ಇಲ್ಲ, ಅದಕ್ಕೋಸ್ಕರ ರವೆ ಚೆನ್ನಾಗಿ ಬೇಯಬೇಕು. ಅದಕ್ಕಿಂತ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ರವೆನ ತುಪ್ಪದಲ್ಲೇ ಹುರ್ಕೊಳ್ಬೇಕು. ನೋಡಿ, ಅದು ಫ್ಲೇವರ್ ಘಮ ಏನಿದೆ ಅದು ಹೊರಗಡೆ ಬರ್ತಾ ಇರುತ್ತೆ. ಆವಾಗ ನೀವು ಗ್ಯಾಸನ್ನು ಆಫ್ ಮಾಡಿ ಒಂದು 6ರಿಂದ 7 ನಿಮಿಷ ಮೀಡಿಯಮ್ ಉರಿನಲ್ಲೇ ಹುರಿದು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ, ಒಂದು 2ರಿಂದ 3 ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಇವಾಗ ಡ್ರೈ ಫ್ರೂಟ್ಸನ್ನು ಹಾಕಿ ನಾವು ಫ್ರೈ ಮಾಡ್ಕೊಳ್ಬೇಕು. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ನಾನು ಆಮೇಲೆ ಉಂಡೆ ಕೊಟ್ಟಲಿಕ್ಕೆ ಸ್ವಲ್ಪ ಹಾಲು ಮತ್ತು ನೀರನ್ನು ಮಿಕ್ಸ್ ಮಾಡಿ ಕುದಿಲಿಕ್ಕೆ ಇಟ್ಟಿದ್ದೀನಿ. ಕುದ್ದು ತಣದ ಮೇಲೆ ಅದನ್ನು ನಾವು ಹಾಕಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ರವೆ ಉಂಡೆ ಕಟ್ಟೋದು. ನೋಡಿ, ಇವಾಗ ರವೆ ನಾನು ಹುರಿದಿಟ್ಟಿದ್ದು ಸ್ವಲ್ಪ ತಣ್ಣಗಾದ ಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಒಂದು 2 ರೌಂಡು ತಿರ್ಸ್ಕೊಳ್ತೀನಿ. ನೋಡಿ, ಒಂದು ಸ್ವಲ್ಪ ಪುಡಿ ಆದರೆ ಸಾಕು. ಈ ಥರ ನೀವು ಹಾಗೆ ಡೈರೆಕ್ಟಾಗಿ ಕಟ್ಬೋದು, ಬಟ್ ಈ ಥರ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದು 2 ರೌಂಡು ಮಿಕ್ಸಿ ಜಾರ್ಗೆ ಹಾಕಿ ತಿರ್ಸ್ಕೊಂಡ್ರೆ ಆಯಿತು. ನೋಡಿ, ಆಮೇಲೆ ನಾನಿಲ್ಲಿ 2 ಕಪ್ ರವೆಗೆ 1 ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. 1 ಕಪ್ ಸಕ್ಕರೆ ಸಾಕಾಗುತ್ತೆ. 2:1 ರೇಷಿಯೋದಲ್ಲಿ ಹಾಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಸಕ್ಕರೆನೂ ಅಷ್ಟೇ ಪುಡಿ ಮಾಡಿ ಅದಕ್ಕೆ ಹಾಕ್ಕೊಳ್ಳಿ. ಸಕ್ಕರೆ ಪುಡಿ ಆದಮೇಲೆ ನಾನಿಲ್ಲಿ ಯಾಲಕ್ಕಿನ ಸ್ವಲ್ಪ ಪೌಡರ್ ಇತ್ತು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾಲಕ್ಕಿ ಇದ್ದರೆ ಡೈರೆಕ್ಟಾಗಿ ಜಜ್ಜಿ ಅದಕ್ಕೆ ಹಾಕ್ಕೋಬೋದು. ಹಾಗೆ
ಹುರಿದಂಥ ಡ್ರೈ ಫ್ರೂಟ್ಸನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲದನ್ನು ಒಂದು ಸಲ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ, ಯಾಕಂದರೆ ಸಕ್ಕರೆ ಜೊತೆ ಕರೆಕ್ಟಾಗಿ ರವೆ ಮಿಕ್ಸ್ ಆಗಬೇಕು. ಇಲ್ಲಾಂದರೆ ಒಂದೊಂದು ಕಡೆ ಸಿಹಿ ಬರುತ್ತೆ, ಇನ್ನೊಂದು ಕಡೆ ಸಿಹಿ ಬರಲ್ಲ. ಅದಕ್ಕೋಸ್ಕರ ರವೆ ಜೊತೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಸಕ್ಕರೆ ಏನಿದೆ ಅದು ಗಂಟು ಇರಬಾರ್ದು. ಆಮೇಲೆ ಚೂರೇ ಹಾಲು ಅದಕ್ಕೆ ಹಾಕ್ಕೊಂಡು ಕುದಿಸಿ, ಈ ತಣ್ಣಗಾಗಿದೆ ಹಾಲು ಇವಾಗ, ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು, ಅಂದರೆ ಸ್ವಲ್ಪ ಉಂಡೆ ಕಟ್ಟಲಿಕ್ಕೆ ಆಗಬೇಕು ಆ ಥರ ಮಾಡ್ಕೊಳ್ಳಿ. ತುಂಬ ಒಂದೇ ಸಲ ಹಾಲನ್ನು ಎರ್ಕೊಳ್ಬೇಡಿ, ಸ್ವಲ್ಪನೇ ಹಾಕ್ಕೊಂಡು ಈ ಥರ ಗಟ್ಟಿಯಾಗಿ ಪ್ರೆಸ್ ಮಾಡಿ ಉಂಡೆ ಕಟ್ಟಿ. ನೋಡಿ, ಉಂಡೆ ಕಟ್ಟಲಿಕ್ಕೂ ಹಾಗೆ ತುಂಬಾ ಈಸಿ. ನೋಡಿ ಎಷ್ಟು ಕರೆಕ್ಟಾಗಿ ಬರ್ತಿದೆ ಅಂತ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಯಾವುದೇ ಥರ ಪಾಕ ಬೇಡ, ಅಂದರೆ ಪಾಕ ಕರೆಕ್ಟ್ ಆಗದಿದ್ದರೆ ಏನಾಗುತ್ತೆ, ಕೆಲವು ಸಲ ಲಾಡು ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಇದು ಕರೆಕ್ಟ್ ಸರಿಯಾದ ಅಳತೆಯಲ್ಲಿ ಸರಿಯಾದ ಹದದಲ್ಲಿರುತ್ತೆ. ನೀವು ಮೊದಲನೇ ಸಲ ರವೆ ಲಾಡು ಮಾಡುವರು ಕೂಡ ಈ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನಷ್ಟು ರೆಸಿಪಿ ಹಾಗೆ ವ್ಲಾಗಾಗಿ. ಇದು ಗಣೇಶನಿಗೆ ತುಂಬ ಇಷ್ಟವಾದ, ಅವನಿಗೆ ಸಿಹಿ, ಕಡಬು, ಮೋದಕ, ಈ ಥರ ಲಡ್ಡು ಎಲ್ಲದೂ ತುಂಬ ಇಷ್ಟ. ಅವನು ಭಕ್ಷ್ಯ ಪ್ರಿಯ, ಅಲಂಕಾರ ಪ್ರಿಯ ಅಲ್ಲ, ಭಕ್ಷ್ಯ ಪ್ರಿಯ ಅಂತ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.